ಬೆಂಗಳೂರಿನ ಮಾದಪಟ್ಟಣ ಬಳಿ ಕ್ವಾರಿ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಭೀಕರ ಕಲ್ಲು ಕ್ವಾರಿ ದುರಂತಕ್ಕೆ ಹೊಣೆ ಯಾರು ಅನ್ನೋ ಪ್ರಶ್ನೆಗಳೆದ್ದಿದ್ದಾವೆ. ಯಾರು ಹೊಣೆ ಅದಕ್ಕೆ? ಈ ಮಹಾ ದುರಂತಕ್ಕೆ ಹೊಣೆ ಯಾರು? ಭೀಕರ ಕಲ್ಲು ಕ್ವಾರಿ ದುರಂತಕ್ಕೆ ಹೊಣೆ ಯಾರು? ಯಾರು ಈ ಮಹಾ ದುರಂತಕ್ಕೆ ಜವಾಬ್ದಾರಿ? ಉತ್ತರ ಕೊಡಬೇಕು. ಬಫರ್ ಝೋನ್ ಪಾಲಿಸದೆ ಕಾರ್ಯಾಚರಣೆ ನಡೆಸೋದಕ್ಕೆ ಅನುಮತಿ ನೀಡಿದವರು ಯಾರು? ಕ್ರಷರ್ ಮಾಲೀಕನ ನಿರ್ಲಕ್ಷ್ಯದಿಂದಲೇ ಸಾವು. ಕ್ರಷರ್ ಮಾಲೀಕನ ಬಂಧನ ವಿಳಂಬ ಯಾಕೆ? ರಾಜ್ಯ ಸರ್ಕಾರಕ್ಕೆ ಜನರ ಪ್ರಶ್ನೆಗಳ ಸುರಿಮಳೆ ಇದು. ಕ್ವಾರಿಯಲ್ಲಿ ನಿಯಮ ಪಾಲನೆ ಮಾಡಿಲ್ಲ, ಕಾರ್ಮಿಕರ ಸುರಕ್ಷತೆಗೆ ಕ್ರಮ ಕೈಗೊಂಡಿಲ್ಲ, ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದು ಯಾಕೆ? ಯಾರ ಒತ್ತಡಕ್ಕೆ ಮಣಿದಿದ್ದರು? ಭೂವಿಜ್ಞಾನ ಇಲಾಖೆ ಯಾರು ಒತ್ತಡಕ್ಕೆ ಮಣಿದಿದ್ರು? ಕಲ್ಲು ಕ್ವಾರಿಯನ್ನ ಮಾಡಬೇಕು ಅಂದ್ರೆ ಪೆಟ್ಟಿಗೆ ಅಂಗಡಿ ಇಟ್ಟಂಗಲ್ಲ, ಅದಕ್ಕೊಂದಷ್ಟು ಮಾನದಂಡಗಳಿದ್ದಾವೆ, ರೀತಿ ರಿವಾಜುಗಳನ್ನು ಪಾಲಿಸುವ ಗೈಡ್ಲೈನ್ಸ್ಗಳನ್ನು ಕೊಡಲಾಗುತ್ತೆ. ಹಿಂಗಿದ್ರೆ ಮಾತ್ರ ನಿನಗೆ ಹಂಗಂಗ್ ಮಾಡೋದಕ್ಕೆ ಅಧಿಕಾರ. ಎಷ್ಟು ಜನ ಲೇಬರ್ಗಳನ್ನ ಇಟ್ಕೋಬೇಕು, ಅವರ ಸುರಕ್ಷತೆಗಾಗಿ ಯಾವ್ಯಾವ ಕ್ರಮಗಳಿರಬೇಕು. ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ಬಂಡೆ ಬ್ಲಾಸ್ಟ್ ಆಗಿ ಅಕ್ಕಪಕ್ಕದಲ್ಲಿ ಇದ್ದವರೆಲ್ಲ ಛಿದ್ರ ಆಗ್ತಾ ಇದ್ರು. ಇದು ರೀಲು, ಅದು ರಿಯಲ್, ಅದು ರೀಲು, ಇದು ರಿಯಲ್ಲು. ಸೊ ಇಲ್ಲಿ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. 7 ಕುಟುಂಬ ಇವತ್ತು ಅನಾಥ. 7 ಕುಟುಂಬ.